ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿಯಾಗಿರುತ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಶುಕ್ರವಾರದ ಟಾಪ್ ಗೇನರ್, ಟಾಪ್ ಲೂಸರ್ ಅಂತ ನೋಡೋದಕ್ಕಿಂತ ಮುಂಚೆ ನಿಫ್ಟಿ 25,000 ಮೇಲ್ಗಡೆ ಕಂಫರ್ಟಬಲ್ ಆಗಿ ಕ್ಲೋಸಿಂಗ್ ಆಯಿತು ಶುಕ್ರವಾರದ ದಿವಸ. ಸೊ ಇವಾಗ ನೋಡ್ತಾ ಇದ್ದೀವಿ 27 ಕಂಪನಿಗಳು ಶುಕ್ರವಾರ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಆಗಿತ್ತು. ಅದರಲ್ಲಿ ಟಾಪ್ ಗೇನರ್ ಅಂತ ನೋಡ್ತಾ ಬರೋದಾದರೆ ಬಹುಶಃ ಭಾರತ್ ಎಲೆಕ್ಟ್ರಾನಿಕ್ಸ್ ಕಂಟಿನ್ಯೂಷನ್ ಆಗ್ತಾ ಇದೆ. ಡಿಫೆನ್ಸಿನ ಒಂದು ಏನು ಮೊನ್ನೆ ಕೂಡ ಒಂದು ರ್ಯಾಲಿ ಬಂದಿತ್ತು ಭಾರತ್ ಎಲೆಕ್ಟ್ರಾನಿಕ್ಸಲ್ಲಿ, ಇವತ್ತು ಕೂಡ ಕಂಟಿನ್ಯೂಷನ್ ಆಗಿದೆ. ಬಜಾಜ್ ಫಿನ್ ಸರ್ವಿಸು ಮತ್ತು ಬಜಾಜ್ ಫೈನಾನ್ಸ್ ಎರಡು ಕೂಡ 3% 2% ಅಮೌಂಟ್ ಬಂದಿತ್ತು. ಸೊ ಕೆಲವೊಂದಿಷ್ಟು ಆಟೋ ಸ್ಟಾಕ್ಸ್ಗಳು ಕೂಡ ಒಳ್ಳೆ ರೀತಿಯಾಗಿ ರಿಯಾಕ್ಟ್ ಮಾಡಿದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ನೋಡ್ತಾ ಬರೋದಾದರೆ ಬಜಾಜ್ ಆಟೋನಲ್ಲಿದೆ, ಜೊತೆಗೆ ಝೊಮ್ಯಾಟೋದಲ್ಲಿ 2%, HUL ಅಲ್ಲಿ 1.58%. ITC ಅಂದರೆ ಐ ಟಿ ಸಿ ಕಂಪ್ನಿ ಅಲ್ಲ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕೊಡ್ತಾರೆ. ಈಗ ನೋಡಿ GST ಬದಲಾವಣೆಗಳು 22ನೇ ತಾರೀಕಿಂದ ಆಗಬೇಕು ಅಂತ ನಾವು ಅನ್ಕೊತಾ ಇದ್ದೀವಿ. ಆದರೆ ಕಂಪ್ನಿಗಳಿಗೆ ಸುಮಾರು ಎಲ್ಲ ಇವಾಗ ಪ್ರೈಸ್ಗಳನ್ನು ತಿದ್ದುಪಡಿ ಮಾಡೋದಿರುತ್ತೆ. ಈಗ HUL ಈ ಥರದ ಕಂಪ್ನಿಗಳು ನೋಡೋದಾದರೆ ಡೈಲಿ ಕನ್ಸ್ಯೂಮರ್ ಗೂಡ್ಸ್ ನೋಡ್ತಾ ಇರ್ತೀವಿ. ಇವಾಗ ಸುಮಾರದಕ್ಕೆಲ್ಲ 12% ಇದ್ದಿದ್ದು 5%ಗೆ ಬಿದ್ದಿದೆ GST ರೇಟು. ಆಲ್ರೆಡಿ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ, ಅದು ಬೇರೆ ಬೇರೆ ಸ್ಟೋರ್ಗಳಿಗೆ, ಡಿಪಾರ್ಟ್ಮೆಂಟ್ ಸ್ಟೋರ್ಗಳು, ಮಾಲ್ಗಳು ಈ ಥರದ್ರಲ್ಲೆಲ್ಲ ಕೂಡ ಆಲ್ರೆಡಿ ಬಂದು ಅಕ್ಯುಮುಲೇಟ್ ಆಗಿರುತ್ತೆ. ಗೌರ್ಮೆಂಟ್ ಏನು ಹೇಳ್ತಾ ಇದೆ, 22ನೇ ತಾರೀಕಿಂದ ಇಮಿಡಿಯೇಟ್ ಎಫೆಕ್ಟ್ ಆಗಿ ನೀವು MRPಗಳನ್ನು ಚೇಂಜ್ ಮಾಡಬೇಕು, ತಿದ್ದುಪಡಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಥರ ಕಂಪ್ನಿಗಳು ಏನು ಹೇಳ್ತಾ ಇದ್ದಾವೆ ಅಂತಂದರೆ, ಇವಾಗ ನಾವು ರಾ ಮೆಟೀರಿಯಲ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರೋಂಥ ವಸ್ತುಗಳಿಗೂ ಕೂಡ ನಾವು ಜಾಸ್ತಿ ಟ್ಯಾಕ್ಸ್ನ ಕೊಟ್ಬಿಟ್ಟೆ ನಾವು ತೊಗೊಂಡಿರ್ತೀವಲ್ವ. ಹಾಗಾಗಿ ನಮ್ಮದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟಲ್ಲಿ ನಮಗೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಇಮಿಡಿಯೇಟಾಗಿ ಎಫೆಕ್ಟ್ ಮಾಡೋದಾದರೆ. ಹಾಗಾಗಿ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕೇಳ್ತಾರೆ. ಅಟ್ಲೀಸ್ಟ್ ಡಿಸೆಂಬರ್ ತನಕ, ಅಂದರೆ ಆಲ್ರೆಡಿ ಪ್ರಾಡಕ್ಟ್ ನಾವೇನು ಹಳೆ ರೇಟಲ್ಲಿ ಕೊಂಡ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವೋ ಅದು ಖಾಲಿ ಆಗೋ ತನಕ ನಮಗೆ ಒಂದಿಷ್ಟು ಆಲ್ರೆಡಿ ಹೋಗಿರುವಂಥ ಪ್ರಾಡಕ್ಟ್ಗಳಿಗೆ ಅದೇನು ರೇಟ್ ಇರುತ್ತೋ ಅದರಲ್ಲೇ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಬರಬೇಕಾಗಿದೆ. ಸೊ ಈ ಎಲ್ಲ ಕಾರಣದಿಂದಾಗಿ HUL ಮೇಲೆ ಇಂಪ್ಯಾಕ್ಟ್ ಆಗಿರ್ಬೋದು. ಅದೇ ರೀತಿಗೆ ನಿಫ್ಟಿ ಬ್ಯಾಂಕಲ್ಲಿ ಅಂತ ನೋಡ್ಕೊಂಬರೋಣ ಯಾವ ಟಾಪ್ಗೆ ನಾನು ಟಾಪ್ ಲೂಸರ್ ಇತ್ತು ಅಂತ. ನೋಡಿ, ನಿಫ್ಟಿ ಬ್ಯಾಂಕು ಸ್ವಲ್ಪ ಸ್ಟ್ರಗಲ್ ಆಗಿರೋ ಥರದ್ದು ಕಾಣಿಸ್ತಾ ಇದೆ. ನೋಡಿ, PSU ಇಂಡೆಕ್ಸ್ ಇಂತ ಒಂದು ಡೇಟಾ ಬಂದಿತ್ತು ಈ ವರ್ಷ, ಬರೀ 6 ತಿಂಗಳದ್ದು ಡೇಟಾ. ನೀವು ಲಾಸ್ಟ್ 6 ಮಂತ್ಸ್ ಅಂತ ನೋಡಿದ್ರೆ ಎಸ್ಪೆಷಲಿ 11-10% ಆಸ್ಪಾಸಲ್ಲಿ ನಿಫ್ಟಿ ರಿಟರ್ನ್ಸ್ನ ಕೊಟ್ಟಿದೆ. ಆದರೆ ನಿಫ್ಟಿ PSU ಬ್ಯಾಂಕ್ ಇಂಡೆಕ್ಸು ಸರಿಸುಮಾರು 20%ಗಿಂತ ಜಾಸ್ತಿ ಒಂದು ರಿಟರ್ನ್ಸ್ನ ಕೊಟ್ಟಿದೆ. ಅದಕ್ಕೆ PSU ಬ್ಯಾಂಕ್ಗಳಲ್ಲಿ ಬರ್ತಾ ಇರುವಂಥ ಹೈಯೆಸ್ಟ್ ಅರ್ನಿಂಗ್ಗಳು ಕೂಡ ಕಾರಣ ಆಗಿರ್ಬೋದು. ಆದರೆ ಶುಕ್ರವಾರ ದಿವಸ PSU ಬ್ಯಾಂಕ್ಗಳಲ್ಲಿ ಮೆಜಾರಿಟಿ, ಅಂದರೆ ಓವರಾಲ್ ಬ್ಯಾಂಕ್ ಇಂಡೆಕ್ಸಲ್ಲೇ ಸುಮಾರು ಕಂಪ್ನಿಗಳು ಸ್ವಲ್ಪ ನೆಗೆಟಿವ್ ಆಗಿ ಇದ್ದಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ನಿಫ್ಟಿ ನೆಕ್ಸ್ಟ್ 50ನ ನೀವು ನೋಡ್ತಾ ಬರೋದಾದರೆ ಅದರಲ್ಲೂ ಕೂಡ 25-21 ಅಂತ ಇದೆ. ಆ್ಯಬ್ ಇಂಡಿಯಾ ಬಹುಶಃ ಟಾಪ್ ಗೇನರು, ಬಾಷ್ ಟಾಪ್ ಲೂಸರ್ ಆಗಿದೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ಮದರ್ಸನ್ನು ಡಿವಿಡೆಂಡು ಈ ಥರದ್ದೆಲ್ಲ ನ್ಯೂಸ್ ಬರ್ತಾ ಇತ್ತು. ಸೊ 3.99% ಅಪ್ ಬಂದಿದೆ. ಹಾಗೆಯೇ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಟಾಪ್ ಲೂಸರು ಬಾಷ್ ಇದೆ, ಟಾಪ್ ಗೇನರು ಮದರ್ಸನ್ ಆಗಿದೆ. ಸೊ ಓವರಾಲ್ ಆಗಿ ಯಾವ ರೀತಿಯಾಗಿತ್ತು ಮಾರ್ಕೆಟು, ಏನು ಕತೆ ಅಂತ ನೋಡ್ತಾ ಬರೋಣ. ಸೊ ಕ್ಲೋಸಿಂಗ್ ಅಂತ ನೋಡ್ತಾ ಬರೋದಾದರೆ ಒಂದು ಒಳ್ಳೆ ರೀತಿಯಾದಂಥ ಕ್ಲೋಸಿಂಗ್ ಅಂತ ಹೇಳ್ಬೋದು ನಿಫ್ಟಿನಲ್ಲಿ. ಯಾಕೆಂತಂದರೆ ಈ ವರ್ಷದಲ್ಲಿ ಒಂದು ಒನ್ ಆಫ್ ದ ಲಾಂಗೆಸ್ಟ್ ಟ್ರೀಕ್ಸ್ ಅಂತ ಹೇಳ್ತಾ ಹೋಗ್ಬೋದು. ಅಂದರೆ ಕಂಟಿನ್ಯೂಸ್ ಆಗಿ ನಾವು ನೋಡ್ತಾ ಬರೋದಾದರೆ ಇಲ್ಲಿಂದ ಇದು ಮೊಮೆಂಟು ಕಂಟಿನ್ಯೂಷನ್ ಆಗ್ತಾನೆ ಇದೆ. ಸ್ಲೋ ಆಗಾದ್ರೂ ಕೂಡ ಮೇಲ್ಗಡೆ ಹೋಗ್ತಾನೆ ಬಂದಿದೆ. ಈಗ ಇಂಪಾರ್ಟೆಂಟ್ ಲೆವೆಲ್ ಆದಂಥ 25,200 ಏನನ್ನು ನಾವು ಮಾತಾಡ್ಕೊತಾ ಇದ್ವಿ ಆ ಲೆವೆಲ್ಗೆ ಬಂದು ನಿಂತಿದೆ. ಸೊ ಹಾಗಾಗಿ ಒಂದು ಪ್ರಾಫಿಟ್ ಬುಕ್ಕಿಂಗಿಗೆ ಜಾಗ ಇದೆ ಅಂದರೆ ಖಂಡಿತ ಜಾಗ ಇದೆ. ಆದರೆ ಏನೇನು ಸುದ್ದಿಗಳು ಬರುತ್ತೆ, ಮ್ಯಾಕ್ರೋದು ಏನೇನಾಗುತ್ತೆ ಅನ್ನೋದು ನೋಡಬೇಕು. ನೋಡಿ, US ಮತ್ತು ಇಂಡಿಯಾದು ಇವಾಗ ಟ್ರೇಡ್ ಡೀಲ್, ಯಾಕಂದರೆ ಇಲ್ಲಿ GST ಚೆನ್ನಾಗಿ ಬಂದಿದೆ. ಮತ್ತು ಇನ್ನೊಂದು ಇನ್ಫ್ಲೇಷನ್ ಡೇಟಾ, US ಇಂದು ಇನ್ಫ್ಲೇಷನ್ ಡೇಟಾ ಬಂದಿತ್ತು, ನಮ್ಮದು ಕೂಡ CPI ಡೇಟಾ ಬಂದಿದೆ. ಐ ಥಿಂಕ್ ನಾವು ಮಾರ್ಕೆಟ್ ಕ್ಯಾಲೆಂಡ್ರಲ್ಲಿ ಮಾತಾಡ್ಕೊಂಡಿದ್ವಿ ಅದ್ರ ಬಗ್ಗೆ. ಸೊ ನಿಮ್ಗೆ ಗೊತ್ತಿರ್ಬೋದು, 12ನೇ ತಾರೀಕು ನಮ್ಮದು CPI ಇನ್ಫ್ಲೇಷನ್ ಡೇಟಾ ಬರುತ್ತಿತ್ತು, US ಇಂದು ಕೂಡ ಬಂದಿತ್ತು. ಸೊ US ಇಂದ ಏನು ಬಂದಿದೆ, ಅವ್ರದ್ದು ಕೋರ್ ಇನ್ಫ್ಲೇಷನ್ ಡೇಟಾ 3.1% ಇತ್ತು. ಅದೇ ರೀತಿ ಎಸ್ಟಿಮೇಷನ್ ಏನಿತ್ತು ಅದೇ ಬಂದಿದೆ. ಅವರಿಗೆ ಜಾಸ್ತಿನ ಅಂತ ಕೇಳೋದಾದರೆ ಖಂಡಿತ ಅವರಿಗೆ ಜಾಸ್ತಿ, ಯಾಕೆಂದರೆ ಅವರು 2%ಗಿಂತ ಕೆಳಗಡೆ ಇರಬೇಕು ಅಂತ ನೋಡ್ತಾರೆ. ನಮ್ಮದು 4% ಇನ್ಫ್ಲೇಷನ್ ಇದೆ, ಅದು ಒಳಗಡೆ ಇದೆ. ಸೊ ವಿಚ್ ಇಸ್ ಸ್ಟಿಲ್ ಗುಡ್. ಬಟ್ 2.07% ಬಂದಿರುವಂಥದ್ದು ಆಗಸ್ಟಲ್ಲಿ. ಲಾಸ್ಟ್ ಮಂತ್ಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಜಾಸ್ತಿ ಆಗಿದೆ. ಆದರೆ ಲಾಸ್ಟ್ ಮಂತು ಏನು ಇನ್ಫ್ಲೇಷನ್ ಡೇಟಾ ಬಂದಿತ್ತು ನಮ್ಮ ದೇಶದ್ದು, ಅದು 7-8 ವರ್ಷದಲ್ಲೇ ಲೋಯೆಸ್ಟ್ ಆಗಿತ್ತು ಇನ್ಫ್ಲೇಷನ್ ಡೇಟಾ. ಹಾಗಾಗಿ ಸೊ ಒಂದಿಷ್ಟು ಮೈನರ್ ಇನ್ಕ್ರೀಸ್ ಆಗಿದ್ರು ಕೂಡ ಏನೂ ತೊಂದರೆ ಇಲ್ಲ. ಜೊತೆಗೆ GSTನಲ್ಲೂ ಕೂಡ ಈಗ ಫಿಸ್ಕಲ್ ಡೆಫಿಸಿಟ್ ಅಂತ ಏನಿರುತ್ತೆ, ವಿತ್ತೀಯ ಕೊರತೆ ಅಂತ ಇರುತ್ತೆ. ಅಂದರೆ ನಾವು ಇವಾಗ ಒಂದಿಷ್ಟನ್ನು ಬೇರೆ ದೇಶಕ್ಕೆ ಕಳಿಸ್ತಾ ಇರ್ತೀವಿ, ಸುಮಾರನ್ನ ನಾವು ಬೇರೆ ದೇಶದಿಂದ ತರಿಸ್ಕೊತಾ ಇರ್ತೀವಿ. ಸೊ ನಾವು ತರಿಸ್ಕೊಳೋದೇ ಜಾಸ್ತಿ ಇದೆ, ಇಂಪೋರ್ಟೇ ಜಾಸ್ತಿ ಇದೆ ಎಕ್ಸ್ಪೋರ್ಟ್ಗಿಂತ ಅಂತಂದಾಗ. ಆಫ್ಕೋರ್ಸ್ ನಮ್ಮ ದೇಶದಲ್ಲಿ ಅದೇ ರೀತಿ ಇದೆ ಅಲ್ವಾ, ಇಂಪೋರ್ಟೇ ಜಾಸ್ತಿ ಮಾಡ್ಕೊತೀವಿ ಎಕ್ಸ್ಪೋರ್ಟ್ನ ಕಂಪೇರ್ ಮಾಡಿದ್ರೆ. ಅದನ್ನ ನಾವು ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ, ವಿತ್ತೀಯ ಕೊರತೆ ಅಂತ. ಇದು ಕೂಡ ಪ್ರತಿ ವರ್ಷ ಬಜೆಟಲ್ಲಿ ಗೌರ್ಮೆಂಟು ಫಿಕ್ಸ್ ಟಾರ್ಗೆಟಲ್ಲೇ ಇಟ್ಟಿರಬೇಕು ಅಂತ ಹೇಳ್ತಾ ಹೋಗುತ್ತೆ. ಅದು ಕೂಡ ಇವಾಗ GST ಇದು ಕಮ್ಮಿ ಆದ್ರೂ ಕೂಡ ಇವಾಗ ರೇಟು, ಸೊ ನಮ್ಮ ಫಿಸ್ಕಲ್ ಡೆಫಿಸಿಟಿಗೆ ಏನು ಹೊರಟ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಆನ್ ಇಂಡಿಯಾ ಸೈಡ್ ಅಂತ ನೋಡೋದಾದರೆ ಎಲ್ಲದೂ ಕೂಡ ಪಾಸಿಟಿವ್ ಆಗಿ ಇತ್ತು. ಆದರೆ ಗ್ಲೋಬಲ್ ಟೆನ್ಷನ್ಸಿಂದಾಗಿ ಮಾರ್ಕೆಟಲ್ಲಿ ನಮ್ಮ ನಿಫ್ಟಿ ಕೂಡ ಸ್ಟ್ರಗಲ್ ಆಗ್ತಾ ಇತ್ತು. ಆದರೆ ಗ್ಲೋಬಲ್ ಟೆನ್ಷನ್ ಎಲ್ಲ ಸರಿ ಹೋಗಿದೆಯಾ ಅಂತಂದರೆ ಆ ರೀತಿ ಇಲ್ಲ. ಯಾಕಂದರೆ US ಇಂಡಿಯಾದು ಟ್ರೇಡ್ ಡೀಲ್ ಆಗ್ಬೋದು, ನಮ್ಮೂರಲ್ಲಿ ಹೋಗ್ತಾರೆ ಮಾತಾಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು ಕೂಡ. ನಿನ್ನೆ ಅಷ್ಟೇ ಬಂದಿದೆ ನೋಡಿ, US ಇಂದ ಮತ್ತೆ ಇವಾಗ ಏನು ಹೇಳಿದ್ದಾರೆ,
G7 ಕಂಟ್ರೀಸ್ಗಳಿಗೆ ಮತ್ತು EUದು ಅವ್ರದ್ದು ಏನೇನು ಪಾರ್ಟ್ನರ್ಸ್ಗಳಿದ್ದಾರೆ US ಜೊತೆ ಅವರಿಗೆಲ್ಲ ನೀವು ದಿಂದ ಆಯಿಲ್ ತರಿಸ್ಕೊತಾ ಇದ್ದಾರಲ್ಲ ಚೈನಾ ಮತ್ತು ಇಂಡಿಯಾ ಇಬ್ಬರಿಗೂ 100% ಟ್ಯಾರಿಫ್ ಹಾಕಿ ಅಂತ ಮತ್ತೆ ಒಂದು ಒತ್ತನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇನ್ನೂ ಕೂಡ ಆ ಟ್ಯಾರಿಫ್ ಟೆನ್ಷನ್ ಅನ್ನೋದು ಕ್ಲಿಯರ್ ಆಗಿಲ್ಲ. ಮುಂದಿನ ವಾರ ಯಾವುದೇ ಕ್ಷಣದಲ್ಲಿ ನ್ಯೂಸ್ ಬರ್ಬೋದು. ಇನ್ ಕೇಸ್ ಒಳ್ಳೆ ಡೀಲ್ನ ಮಾಡ್ಕೊಳಕ್ಕೆ ಸಾಧ್ಯ ಆಯಿತು ಇಂಡಿಯಾ ಮತ್ತು US ಅಂದರೆ ಖಂಡಿತ ಮಾರ್ಕೆಟಲ್ಲಿ ಒಂದು ಸೂಪರ್ ಡೂಪರ್ ರ್ಯಾಲಿ ಬರುತ್ತೆ. ಯಾಕೆಂತಂದರೆ ವೀಕ್ಲಿ ಕ್ಯಾಂಡಲ್ ನಿಂತ ನೋಡ್ತಾ ಬರೋದಾದರೆ ಈಗ ಸ್ಟ್ರಾಂಗ್ ಆಗಿ ನಾವು ವಾಪಸ್ ಕಂಟಿನ್ಯೂಷನ್ ಆಗ್ತಾ ಇದ್ವಿ. ಸೊ ಇನ್ ಕೇಸ್ ಒಳ್ಳೆ ಡೀಲ್ ಆಯಿತು ಎಲ್ಲದೂ ಸರಿ ಹೋಯಿತು ಅಂತಂದರೆ ನೋಡಿ ಆಲ್ರೆಡಿ ಒಂದು ಲಾಂಗ್ ಟರ್ಮ್ ಪಾಸಿಟಿವ್ ಆಗಿತ್ತು. ಈಗ ಸದ್ಯಕ್ಕೆ ಸ್ಟ್ರಗಲ್ ಆಗ್ತಾ ಬಂದಿತ್ತು ಈ ವರ್ಷ ಮೇ ಆ ಟೈಮಿನಿಂದ. ಸೊ ಈ ಬೂಸ್ಟು ಮತ್ತೆ ಕಂಟಿನ್ಯೂಷನ್ ಆಗುತ್ತೆ. ಅದು ಆಲ್ ಟೈಮ್ ಹೈಗೂ ಕೂಡ ತೊಗೊಂಡು ಹೋಗ್ಬೋದು. ಆದರೆ ಆ ರೀತಿ ಡೀಲ್ ವರ್ಕೌಟ್ ಆಗಲಿಲ್ಲ ಅಂತಂದರೆ ಇದು ವಾಪಸ್ ಇದು ಈಗೇನು ಮೂವ್ಮೆಂಟ್ ಬಂದಿದೆ ಅದನ್ನ ನಾವು ಶಾರ್ಟ್ ಕವರಿಂಗ್ ಅಂತಲೇ ಓದಬೇಕಾಗುತ್ತೆ. ಇಲ್ಲಿಂದ ತಿರ್ಗಾ ಒಂದು ಫಾಲ್ ಕೂಡ ಕೆಳಗಡೆ ಬಂದರೂ ಆಶ್ಚರ್ಯ ಇಲ್ಲ. ಸೊ ನೋಡೋಣ ಅದೆಲ್ಲ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಏನು ಕತೆ ಅನ್ನೋದನ್ನ. ಸೊ ವೀಕ್ಲಿ ಕ್ಯಾಂಡಲಿಗೆ ಹೋಗೋದಂಥದ್ದು ಬೇಡ, ಈಗ ಡೈಲಿ ಕ್ಯಾಂಡಲ್ ಇರೋಣ. ಬಟ್ ಡೈಲಿ ಕ್ಯಾಂಡಲ್ ರೆಫರೆನ್ಸಲ್ಲಿ ಅಂತ ನೋಡೋದಾದರೂ ನಮಗೆ ಈ 24,500 ಅನ್ನೋದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಇದೆ ಡೈಲಿ ಕ್ಯಾಂಡಲ್ ರೆಫರೆನ್ಸಲ್ಲಿ ನೋಡೋದಾದ್ರೆ. ಕರೆಕ್ಟಾ ನೋಡಿ, ಈ ಝೋನಿಗೆ ಬರುತ್ತೆ. ಈ ಝೋನಿಗೆ ಬಂದಾಗೆಲ್ಲ ಮಾರ್ಕೆಟಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿತ್ತು, ಇಲ್ಲಿ ಸಪೋರ್ಟ್ ತೊಗೊಂತು. ಇದು ಒಂದು 24,500 ಅನ್ನೋದು ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಆಗಿ ಆ್ಯಕ್ಟ್ ಆಗ್ತಾ ಇದೆ. ಸೊ ಯಾರಾದರೂ ಲಾಂಗ್ ಟರ್ಮಲ್ಲಿ ನೆಗೆಟಿವ್ ಇಟ್ಕೋಬೇಕು ಮತ್ತೊಂದು ಆಗಬೇಕು ಅಂದರೆ 24,500 ತನಕ ಮಾರ್ಕೆಟ್ ಎಲ್ಲಿ ತನಕ ಅದ್ರ ಮೇಲ್ಗಡೆ ಇರುತ್ತೋ ಅಲ್ಲಿ ತನಕ ವ್ಯೂನ ಏನೂ ಚೇಂಜ್ ಮಾಡ್ಕೊಳೋದು ಬೇಡ. ಅಫ್ಕೋರ್ಸ್ ಈಗ ಒಂದು ಬಸ್ ಸ್ಟ್ಯಾಂಡ್ ಲಾಂಗ್ ಬಸ್ ಸ್ಟ್ಯಾಂಡ್ ಕ್ಯಾಟಗರಿ ಅಂತಲೇ ಹೇಳ್ತಾ ಹೋಗ್ಬೋದು. 25,200 ಆ ಕ್ಯಾಟಗರಿಯಿಂದ 24,500 ಇದ್ರ ಮಧ್ಯೆ ಟ್ರೇಡ್ ಆಗ್ತಾ ಇದೆ. ಇದ್ರ ಮೇಲ್ಗಡೆ ಬ್ರೇಕ್ಔಟ್ ಕೊಡೋಕ್ಕಾದ್ರೆ ವೆಲ್ ಆ್ಯಂಡ್ ಗುಡ್. ಬಟ್ 7-8 ದಿನದಿಂದ ಮಾರ್ಕೆಟ್ ಒಳ್ಳೆ ಪಾಸಿಟಿವಿಟಿಲಿ ಕೊಟ್ಟಿದೆ. ಹಾಗಾಗಿ ಒಂದು ಪ್ರಾಫಿಟ್ ಬುಕಿಂಗ್ ತಿರ್ಗಾ 25,000 ತನಕ 24,883 ರೀಟೆಸ್ಟ್ ಮಾಡೋ ತನಕ ಬಂದರೂ ಕೂಡ ಇಲ್ಲಿ ಆಶ್ಚರ್ಯ ಇಲ್ಲ. ಸೊ ಕಾಷಿಯಸ್ ಆಗಿ ಇರ್ತಾ ಹೋಗಬೇಕು ಮುಂದಿನ ವಾರಕ್ಕೆ. ಸೊ ಸೋಮವಾರ ಯಾವುದೇ ರೀತಿಯಂತ ಎಕ್ಸ್ಪೈರಿ ಇಲ್ಲ. ಬಟ್ ಅದಕ್ಕಿಂತ ಮುಂಚೆ ಒಂದ್ಸಲ ಬ್ಯಾಂಕ್ ನಿಫ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ಕೊಂಬರೋಣ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಿಮ್ಗೆ ಗೊತ್ತಿರೋಂಗೆ 9 ಸ್ಟಾಕ್ಗಳು ಸ್ಟ್ರಗಲ್ ಆಗಿತ್ತು. ಹಾಗಾಗಿ ಅಂಥ ಒಂದು ದೊಡ್ಡ ಪಾಸಿಟಿವ್ ಮೂಮೆಂಟ್ ಅನ್ನೋದು ಏನು ಬ್ಯಾಂಕ್ ನಿಫ್ಟಿ ಬಂದಿಲ್ಲ. 100 ಮೂವಿಂಗ್ ಅವರೇಜ್ನ ಟೆಸ್ಟ್ ಮಾಡಕ್ಕೆ ಬರ್ತಾ ಇದೆ. ಇದು ಕೂಡ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ, ವಿಚ್ ಇಸ್ 55,000 ಲೆವೆಲ್ಲು. ಸೊ ನೋಡೋಣ 55,000 ಲೆವೆಲ್ ಮೇಲ್ಗಡೆ ಕ್ಲೋಸಿಂಗ್ ಆಗೋಕ್ಕಾಗುತ್ತಾ ಬ್ಯಾಂಕ್ ನಿಫ್ಟಿಗೆ, ಇಲ್ಲ ಅನ್ನೋದ್ರ ಮೇಲೆ ಮಿಕ್ಕಿ ನಿರ್ಧಾರ ಆಗ್ತಾ ಹೋಗುತ್ತೆ. ಸೊ ಅದನ್ನು ಬಿಟ್ಟು ಇನ್ನು ಸೆನ್ಸೆಕ್ಸಲ್ಲಿ ಅಂತ ನೋಡ್ತಾ ಬರ್ತಾ ಇದ್ದರೆ ಸೆನ್ಸೆಕ್ಸ್ ಇಂದ ಇವಾಗ ಮತ್ತು ಇನ್ನೊಂದು ಈಗ ಒಂದೊಂದು ಚಾನಲ್ಗಳಲ್ಲಿ ಒಂದೊಂದು ಬರ್ತಾ ಇತ್ತು. ಸೆಬಿದು ಇವಾಗ ಮೀಟಿಂಗ್ ಇತ್ತಲ್ವ. ಸೊ ಸುಮಾರು ವಿಚಾರಗಳನ್ನು ನಿರ್ಧರಿಸಿದ್ದಾರೆ. ಅಂದರೆ ದೊಡ್ಡ ದೊಡ್ಡ ಕಂಪ್ನಿಗಳು ಲಿಸ್ಟ್ ಆದಾಗ 25% ಪಬ್ಲಿಕ್ ಹೋಲ್ಡಿಂಗ್ ಹೋಗೋಕ್ಕೆ ಇಷ್ಟು ದಿನದೊಳಗಡೆ ಮಾಡಬೇಕು ಅಂತಿತ್ತು. ಅದನ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ದಾರೆ. ಜೊತೆಗೆ ಪೋರ್ಟಲ್ಗಳು ಕೂಡ ಈಗ ಮ್ಯೂಚುವಲ್ ಫಂಡ್ಗಳಿಗೆ ಮತ್ತು FPI ಇಂಟಿಗ್ರೇಷನ್ಗಳಿಗೆ ಮತ್ತು ಆ್ಯಂಕರ್ ಇನ್ವೆಸ್ಟ್ಮೆಂಟ್ ಕೋಟಾ ಅಂತ ಇರುತ್ತೆ 40%, ಅಂಥದ್ದನ್ನೆಲ್ಲ ಸ್ವಲ್ಪ ಲೋಕಲ್ ಮ್ಯೂಚುವಲ್ ಫಂಡ್ಗಳಿಗೆ ಒತ್ತನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲೆಲ್ಲ ಒಂದಿಷ್ಟು ಬದಲಾವಣೆಗಳು ತಂದಿರುತ್ತದೆ, ಒಳ್ಳೇದಂತಲೇ ಹೇಳ್ತಾ ಹೋಗ್ಬೋದು. ಜೊತೆಗೆ ಎಕ್ಸಿಟ್ ಲೋಡ್ ಯಾರು ಇನ್ವೆಸ್ಟರ್ಸ್ಗಳಿಗೆ ಏನಿದೆ ನೋಡಿದ್ರೆ, ಎಕ್ಸಿಟ್ ಲೋಡು ಕೆಲವೊಂದು ನೀವು ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ ಇರುತ್ತಲ್ಲ, ಅಂದರೆ ಒಬ್ಬ ಫಂಡ್ ಮ್ಯಾನೇಜರ್ ಇರ್ತಾರೆ, ಇಂಡೆಕ್ಸ್ ಫಂಡ್ಗಳಾಗಿರಲ್ಲ, ಬದಲಿಗೆ ಒಂದು ಆ್ಯಕ್ಟಿವ್ ಬೇರೆ ಒಂದು ಫಂಡ್ ಮ್ಯಾನೇಜರ್ ಮೂಲಕ ಮಾಡ್ತಾ ಇರುವಂಥ ಒಂದು ಫಂಡ್ ಇರುತ್ತಲ್ಲ, ಸೊ ಇಂಡೆಕ್ಸ್ ಟ್ರ್ಯಾಕಿಂಗ್ ಫಂಡ್ ಅಲ್ಲ, ಅಂಥ ಫಂಡ್ಗಳಲ್ಲಿ ನಿಮಗೆ ಎಕ್ಸಿಟ್ ಲೋಡ್ಗಳು ಅಂದರೆ 1 ವರ್ಷಕ್ಕಿಂತ ಮುಂಚೆನೇ, ಸಾಮಾನ್ಯವಾಗಿ ಈಕ್ವಿಟಿ ಫಂಡ್ಗಳಲ್ಲಿ 1 ವರ್ಷಕ್ಕಿಂತ ಒಳಗಡೆ ನೀವು ಮ್ಯೂಚುವಲ್ ಫಂಡನ್ನು ಎಕ್ಸಿಟ್ ಮಾಡಿದ್ರೆ ಎಕ್ಸಿಟ್ ಲೋಡ್ ಅಂತ ಹಾಕ್ತಾರಲ್ವ, ಅದು ಕೆಲವೊಂದು ಫಂಡ್ಗಳಲ್ಲಿ ಅಪ್ ಟು 5% ತನಕ ಜಾಗ ಇತ್ತು. ಅದನ್ನ ಈಗ ಮ್ಯಾಕ್ಸಿಮಮ್ 3% ಎಕ್ಸಿಟ್ ಲೋಡ್ ಹಾಕ್ಬೋದು ಅಂತ ಮಾಡಿದ್ದಾರೆ. ಸೊ ಹಾಗಾಗಿ 1 ವರ್ಷದೊಳಗಡೆ ಎಕ್ಸಿಟ್ ಮಾಡುವಂಥದ್ದು ಸೂಕ್ತ ಅಲ್ಲ. ಬಟ್ ಕೆಲವು ಸಲ ಅನಿವಾರ್ಯ ಪರಿಸ್ಥಿತಿಯಿಂದಾಗಿ ಎಕ್ಸಿಟ್ ಮಾಡಬೇಕಾಗಿ ಬಂದರೆ ಯಾರಿಗಾದರೂ ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡಿ, ಸೊ ಅವರಿಗೆ ಅದು ಹೆಲ್ಪ್ ಆಗ್ತಾ ಹೋಗ್ಬೋದು. ಅದು ಒಂದು ಅಪ್ಡೇಟ್ ಬಂದಿರೋಂಥದ್ದು. ಜೊತೆಗೆ CNBC ಕಡೆಯಿಂದ ಏನಂತ ಬರ್ತಾ ಇತ್ತು, ಇಲ್ಲ ಈಗ ವೀಕ್ಲಿ ಎಕ್ಸ್ಪೈರಿಗಳನ್ನು ತೆಗೆದುಬಿಡ್ತಾರೆ, ಎಲ್ಲ ಇಂಡೆಕ್ಸಿಂದನೂ ಕೂಡ ಒಂದೇ ಮಂತ್ಲಿ ಎಕ್ಸ್ಪೈರಿ ಆಗುತ್ತೆ, ಅದು ಕೂಡ ಒಂದೇ ದಿನ ಆಗುತ್ತೆ ಅಂತೆಲ್ಲ ಬರ್ತಾ ಇದೆ ಅಂತ ನ್ಯೂಸ್ ಬಂದಿತ್ತು. ಆದರೆ ಅದೇ ET ನೋ ಪೋರ್ಟಲಿಂದ ಯಾವುದೇ ರೀತಿಯಂಥ ನಿಲುವನ್ನು ತೊಗೊತಾ ಇಲ್ಲ ಅಂತ ಬಂದಿತ್ತು. ಸೊ ನನಗೂ ಕೂಡ ಅಫಿಷಿಯಲಿ ವೀಕ್ಲಿ ಎಕ್ಸ್ಪೈರಿ ಕುರಿತಾಗಿ ಸೆಬಿ ಏನಾದ್ರು ಮಾತಾಡಿದೆ ಅಂತ ಬಂದಿಲ್ಲ. ಯಾಕೆ ರೀತಿ ಸ್ಪೆಕ್ಯುಲೇಷನ್ ಸೃಷ್ಟಿ ಮಾಡ್ತಾ ಇದ್ದಾರೆ, ಮಾರ್ಕೆಟ್ನಲ್ಲಿ ಪ್ಯಾನಿಕ್ ತರ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಜೊತೆಗೆ ಸೆಬಿ ಕೂಡ ಕನ್ಸಿಡರ್ ಮಾಡಬೇಕು. ಅಫ್ಕೋರ್ಸ್ ಚೇಂಜಸ್ಗಳನ್ನು ಮಾಡ್ತಾ ಇದ್ದಾರೆ, ಆದರೆ ತುಂಬ ಶಾರ್ಟ್ ಟರ್ಮಲ್ಲಿ ಒಂದಾದ್ಮೇಲೆ ಒಂದು ರೀತಿ ಚೇಂಜಸ್ ಮಾಡ್ತಾ ಇದ್ದಾರೆ. FDI ಆಲ್ರೆಡಿ ನಮ್ಮ ದೇಶದಿಂದ ದುಡ್ಡನ್ನು ತಗೊಂಡು ಹೋಗ್ತಾ ಇದ್ದಾರೆ. ಈಗ ಹೊಸ ಡೇಟಾ ಬಂದಿದೆ, ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಏನಿರ್ತಾರೆ ಅವರು ಕೂಡ ಇಲ್ಲಿ ಮಾರ್ಕೆಟಲ್ಲಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತ ಬೇರೆ ದೇಶದಲ್ಲಿ ಇವಾಗ ಒಳ್ಳೆ ರಿಟರ್ನ್ಸ್ನ ಹುಡುಕ್ತಾ ಇದ್ದಾರೆ ಅಂತ. ಸೊ ಈ ಥರ ಎಲ್ಲ ಆದರೆ ಸೊ ಹೈ ಫಂಡ್ ಅಂತ ಏನು ಬರ್ತಾ ಇರುತ್ತೆ, ಕನ್ಫ್ಯೂಷನ್ಗಳಿದ್ದರೆ ಇಲ್ಲಿ ಇನ್ವೆಸ್ಟ್ ಮಾಡೋದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದು ನಮ್ಮ ಮಾರ್ಕೆಟಿಗೆ ಲಾಂಗ್ ಟರ್ಮಲ್ಲಿ ಪುಷ್ ಕೊಡೋದಕ್ಕಾಗೋದಿಲ್ಲ. ಈಗ DIಗಳಿಂದನೇ ನಮ್ಮ ಮಾರ್ಕೆಟು ಈಗ ಆಫ್ಟರ್ ಕೋವಿಡಿಂದ DIಗಳ ಪುಷಿಂದನೇ ನಡೀತಾ ಇರೋಂಥದ್ದು. ಸೊ ಹೋಪ್ಫುಲಿ ಸೆಬಿ ಇದ್ರ ಬಗ್ಗೆ ಒಂದು ಕ್ಲಾರಿಟಿನ ತಗೊಳುತ್ತೆ, ಒಂದು ಡಿಸಿಷನ್ ತಗೊಂಡು ಅದನ್ನೇ ನಿಲ್ಲಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಇತ್ತೀಚೆಗಷ್ಟೇ NSE ಮಂಗಳವಾರಕ್ಕೆ ಶಿಫ್ಟ್ ಆಗಿದೆ, BSE ಇದು ಗುರುವಾರಕ್ಕೆ ಶಿಫ್ಟ್ ಆಗಿದೆ. ಈಗ ತಿರ್ಗಾ ಮತ್ತೆ ಇಬ್ಬಿರೋದು ಒಂದೇ ದಿನ ಬರುತ್ತೆ. ಈ ಥರ ಎಲ್ಲ ಆದರೆ ತುಂಬ ಒಂದು ಕನ್ಫ್ಯೂಷನ್ ಆಗುತ್ತೆ. ಅದ್ರ ಬಗ್ಗೆ ಹೇಗೇನು ಹೇಳಿದ್ದೀನಿ, ಅಫಿಷಿಯಲ್ ಆಗಿ ನನಗೇನು ನ್ಯೂಸ್ ಸಿಕ್ಕಿಲ್ಲ. ಯಾರಿಗಾದರೂ ಸಿಕ್ಕಿದೆ ಅಂತಂದರೆ ಅದ್ರ ಬಗ್ಗೆ ದಯವಿಟ್ಟು ಮೆಸೇಜ್ ಮಾಡಿ. ಅದೇ ರೀತಿಯಾಗಿ ಒಂದಿಷ್ಟು ಹೊಸ IPOಗಳು ಬರ್ತಾ ಇದೆ, ಅರ್ಬನ್ ಕಂಪ್ನಿಗಳ IPO ಬರ್ತಾ ಇದೆ, ಇದೆಲ್ಲ ಚೇಂಜಸ್ ಆಗ್ಬೋದು. ಜೊತೆಗೆ ಕರ್ನಾಟಕ ಗೌರ್ಮೆಂಟಲ್ಲಿ ಐ ಥಿಂಕ್ ಸಿನಿಮಾ ರಿಲೇಟೆಡ್ 200 ರೂಪಾಯಿ ಫ್ಲಾಟ್ ಟಿಕೆಟ್ ರೇಟ್ ಅಂತ ಮಾಡಿದಾರಲ್ವ. ಈಗ ದೊಡ್ಡ ದೊಡ್ಡ ಮೂವಿಗಳು ಯಾವ್ದು ಬರ್ತಾ ಇದೆ ಅದಕ್ಕೇನೋ ಒಂದಿಷ್ಟು ಚೇಂಜಸ್ ಆಗ್ಬೋದು ಅಂತ ಹೇಳ್ತಾ ಇದ್ರು. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಜೊತೆಗೆ ಆಟೋ ಕಂಪ್ನಿಗಳು, ಸುಮಾರು ಆಟೋ ಕಂಪ್ನಿಗಳು ಇವಾಗ GST 22ನೇ ತಾರೀಕು ಇದ್ರೂ ಕೂಡ ಅದಕ್ಕಿಂತ ಮುಂಚೆನೇ ಇವಾಗ ಬೆನಿಫಿಟ್ನ ಕೊಡ್ತಾ ಇದ್ದಾರೆ. 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಆ ಥರ ಅಂತ ಬಂದಿತ್ತು. ಸೊ ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಜೊತೆಗೆ ಸೆಮಿ ಕಂಡಕ್ಟರ್ ಏನು ಆ ಒಂದು ಬಿಸ್ನೆಸ್ಸಲ್ಲಿ ಸೊ 2032 ಟಾಪ್ 5 ಕಂಟ್ರೀಸಿಗೆ ಇಂಡಿಯಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ, ವಿಚ್ ಇಸ್ ವೆರಿ ಬೋಲ್ಡ್
ಬೋಲ್ಡ್ ಕ್ಲೇಮು ಮಿನಿಸ್ಟರ್ ಮಾಡಿರುವಂಥದ್ದು. ಆ ಥರ ಆದರೆ ವೆಲ್ ಆ್ಯಂಡ್ ಗುಡ್, ತುಂಬ ಒಂದು ದೊಡ್ಡ ಬೂಮ್ ಸಿಗ್ತಾ ಹೋಗುತ್ತೆ. ಇದನ್ನ ನಾವು ಎದುರು ನೋಡಬೇಕು, ಈ ಸೆಕ್ಟರ್ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ ಅಂತ. ಸೊ ನೇಪಾಳಲ್ಲಿ ಇವಾಗ ವಾಪಸ್ಸು ಫ್ಲೈಟ್ ಆಪರೇಷನ್ಸು ಅದೆಲ್ಲ ರಿಕವರ್ ಆಗಿದೆ. ಜೊತೆಗೆ ಅಲ್ಲಿ ಇವಾಗ ಪಿ ಎಮ್ನು ಕೂಡ ಅಲ್ಲಿ ಹಳೆ ಚೀಫ್ ಜಸ್ಟಿಸ್ ಆದವ್ರನ್ನ ಅವರು ಇವಾಗ ಅಪಾಯಿಂಟ್ ಮಾಡ್ಕೊಂಡಿದ್ದಾರಲ್ವ. ಸೊ ಅಲ್ಲಿ ಒಂದು ಬರೀ ಒಂದು ಈ ಒಂದು ಸೋಷಿಯಲ್ ಮೀಡಿಯಾ ಬ್ಯಾನು ಅಥವಾ ಇಂಟರ್ನೆಟ್ಟು ಇದರಿಂದನೇ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಹಿಂದೆ ಯಾರು ಬೇಕಾದ್ರೂ ಕೈವಾಡ ಇರ್ಬೋದು. ಅಲ್ಲಿ ಅವರು ಪಿ ಎಮ್ ಈಗ ಎಕ್ಸ್ ಪಿ ಎಮ್ ಆಗಿದ್ದವರು ಅವರು ಇಂಡಿಯಾ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಕೆಲವರು ಚೈನಾದು ಕೂಡ ಮಾಡಿಸಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಈ ಥರ ಒಂದು ಪಾಠ ನಮ್ಮ ನೆರೆ ದೇಶಗಳಲ್ಲಿ ನೋಡ್ತಾ ಇದ್ದೀವಿ, ಬಾಂಗ್ಲಾದೇಶಲ್ಲಿ ಆಗಿರ್ಬೋದು, ನೇಪಾಳಲ್ಲಿ ಆಗಿರ್ಬೋದು. ಸೊ ಎಲ್ಲಿ ಜೆನ್ಜಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಯುವಕರು ಜಾಸ್ತಿ ಇದ್ದಾರೆ, ಅಲ್ಲಿ ಒಂದು ಒಳ್ಳೆ ಎಂಪ್ಲಾಯ್ಮೆಂಟ್ ಕೊಡ್ತಾ ಇಲ್ಲ, ಕರಪ್ಷನ್ ಜಾಸ್ತಿ ಇದೆ, ಒಳ್ಳೆ ಸರ್ಕಾರ ಸರಿ ಇಲ್ಲ ಅಂತಂದರೆ ಅವರು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು ಅನ್ನೋದು ಇದು ಒಂದು ಪಾಠ ಇದೆ. ಸೊ ಅದೆಲ್ಲ ಒಂದಿಷ್ಟು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಜೊತೆಗೆ ಕಮೋಡಿಟಿ ಮಾರ್ಕೆಟ್ ಅಂತ ನೋಡ್ತಾ ಬರೋದಾದರೆ ಈಗ ಗಿಫ್ಟ್ ನಿಫ್ಟಿ 25,200 ಮೇಲೆ ಟ್ರೇಡ್ ಆಗ್ತಾ ಇದೆ, ವಿಚ್ ಇಸ್ ಓಕೆ. ವೀಕೆಂಡಲ್ಲಿ ಸಾಕಷ್ಟು ಬದಲಾವಣೆ ಆಗಿರುತ್ತೆ, ಇದ್ರ ಬಗ್ಗೆ ಜಾಸ್ತಿ ಒಲವನ್ನು ಕೊಡೋದು ಬೇಕಾಗಿಲ್ಲ. ಕಾಪರ್ ಅಂತ ನೋಡೋದಾದರೆ ಒಂದು 916, 918 ಲೆವೆಲ್ ತನಕ ಒಂದು ಅಪ್ ಮೂವ್ಮೆಂಟ್ ಹೋಗಿತ್ತು. ಅಂದರೆ ಯಾವುದೋ ಒಂದು ಆಲ್ ಟೈಮ್ ಹೈನ ಟೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ ಕಾಪರ್ ಅಂತ ನಾವು ಮಾತಾಡ್ಕೊಂಡಿದ್ವಿ. ಅದು ಒಂದು ಸಾಧ್ಯ ಮಾಡೋಕ್ಕೆ ಹೋಗಿತ್ತು ನೋಡಿ. ಅಂದರೆ ಪ್ಯಾಟರ್ನ್ ವರ್ಕ್ ಆಯಿತು ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. 920 ಹೋಗಿತ್ತು, ಆದರೆ ಅಲ್ಲಿಂದ ಒಂದು ಶೂಟಿಂಗ್ ಸ್ಟಾರ್ ಪ್ಯಾಟರ್ನ ಮಾಡಿದೆ. ಸೊ ಈಗ ಈ ಟೈಮಲ್ಲಿ ಇಲ್ಲಿ ಕಂಟಿನ್ಯೂಷನ್ ಆಗತ್ತಿರೋದಿಲ್ಲ, ಯಾಕಂದರೆ ವಿಚ್ ಇಸ್ ನೆಗೆಟಿವ್ ಪ್ಯಾಟರ್ನ್ ಅಲ್ವಾ, ಇದು ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಮಾಡಿದೆ. ಸೊ ಇದ್ರ ಬಗ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟಲ್ಲಿ ಡೆಡಿಕೇಟೆಡ್ ವಿಡಿಯೋ ಇದೆ, ಯಾವ ಪ್ಯಾಟರ್ನ್ ಏನು ಅಂತ. ಅದೇ ರೀತಿಗೆ ನ್ಯಾಚುರಲ್ ಗ್ಯಾಸ್ ಅದು ಕೂಡ ಒಂದು ಅಟೆಂಪ್ಟ್ನ ಮಾಡಿತ್ತು ಡೈಲಿ ಕ್ಯಾಂಡಲ್ ಅಂತ ನೋಡ್ತಾ ಬರೋದಾದರೆ. ಹೋದ್ವಾರ 280 ಇಲ್ಲ, ಹೋದ ವಾರದಿಂದ ಕೆಳಗಡೆ ಬರ್ತಾ ಇದೆ ನ್ಯಾಚುರಲ್ ಗ್ಯಾಸು. ಅದೇ ರೀತಿಯಾಗಿ ಕ್ರೂಡ್ ಆಯಿಲ್ ಫ್ಯೂಚರ್ಸು ಈಗ 5,600ನ ಒಂದು ಜಂಪ್ ಮಾಡಿತ್ತು, ಕೆಳಗಡೆ ಸೆಟ್ಲ್ ಆಗ್ತಾ ಇದೆ. ಈಗ ಈ ರೀತಿಯಾಗಿ ಒತ್ತನ್ನು ಕೊಡ್ತಾ ಇದ್ದಾರೆ, G7 ಕಂಟ್ರೀಸು ತಗೋಬಾರ್ದು, ಟ್ಯಾರಿಫ್ ಆಗ್ತೀವಿ ಮತ್ತೊಂದು ಆಗ್ತೀವಿ ಅಂದರೆ ಕ್ರೂಡಿಗೆ ಇವಾಗ ಮತ್ತೆ ರಷ್ಯನ್ ಆಯಿಲ್ಗೆ ಡಿಮ್ಯಾಂಡ್ ಕಮ್ಮಿ ಆಯಿತು ಅಂತಂದರೆ, ಸೊ ಸಪ್ಲೈ ಅಂದರೆ ಡಿಮ್ಯಾಂಡ್ ಇದ್ದೇ ಇರುತ್ತೆ, ಸಪ್ಲೈ ಕಮ್ಮಿ ಆಯಿತು, ಈ ರಷ್ಯನ್ ಆಯಿಲ್ನ ಯಾರು ತೊಗೊತಾ ಇಲ್ಲ ಅಂತಂದರೆ ಕ್ರೂಡಲ್ಲಿ ಮತ್ತೆ ಒಂದು ಜಂಪ್ ಬರ್ಬೋದು. ಸೊ ಈಗಲೂ ಕೂಡ ಕ್ರೂಡಲ್ಲಿ ನೆಗೆಟಿವ್ ಆಗೋದು ಬೇಡ ಅಂತಲೇ ಹೇಳ್ತಾ ಇದ್ದೀನಿ. ಈ ಝೋನ್ನ ಬಿಟ್ಕೊಡೋಂಥದ್ದು ಕಷ್ಟ ಇದೆ, ಏಕೆಂದರೆ ಇಲ್ಲಿ ನೋಡಿ ಇನ್ವರ್ಸ್ H&S ಮಾಡಿದಂಥ ಒಂದು ಪೊಸಿಷನ್ ಅದು. ಅಕ್ಟೋಬರ್ಗೆ ಯಾರಾದರೂ ಪೊಸಿಷನ್ ಇಟ್ಕೊಂಡಿದ್ದೀರಾ ಅಂತಂದರೆ ಒಂದು ಲೋ ರಿಸ್ಟು ರಿವಾರ್ಡಲ್ಲಿ ನಾವು ಮಾಡ್ಕೊತ ಹೋಗ್ಬೋದು, ಯಾಕಂತಂದರೆ ಇದನ್ನ ಒಂದು ಸ್ಟಾಪ್ ಲಾಸ್ ಇಟ್ಕೊಂಡು. ಸೊ ಇದನ್ನು ಹೊರತುಪಡಿಸಿ ಬೇರೆ ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ಏನೂ ಕಾಣಿಸ್ತಾ ಇಲ್ಲ. ಸೊ ಆದಷ್ಟು ಏನೇನು ಕಾಣಿಸಿತ್ತು ಅದನ್ನ ಕವರ್ ಮಾಡಿದ್ದೀನಿ. ಸೊ ಇದನ್ನು ಬಿಟ್ಟು ಬೇರೆ ಏನಾದರೂ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಚಾರ್ಟ್ ಸ್ಟಾಕ್ ಈ ವಾರಾಂತ್ಯದಲ್ಲಿ ನಾನು ಲಭ್ಯ ಇರೋದಿಲ್ಲ, ಹಾಗಾಗಿ ಒಂದು ಡೆಡಿಕೇಟೆಡ್ ವಿಡಿಯೋ ಈ ವಾರ ಬರ್ತಾ ಇಲ್ಲ. ಚಾರ್ಟ್ ಸ್ಟಾಕ್ನ ನೋಡ್ತಾ ಇರಿ. ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ, ದಯವಿಟ್ಟು ಅದನ್ನ ಫಿಲಪ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.